ನಮ್ಮೂರ್ದೊಂದು ಮದುವೆ ಆಯ್ತು. ಇನ್ನೋರವನ ಹೆಸರು ಜಲಜ ಅಂತ. ಜಲಜ ಕಕ್ಕಡ ಕರಗಿದ್ಲು. ಅಳಿಮಯ್ಯ ನೀನು ಮೇಕಪ್ ಮಾಡಿಸ್ಕೊ ಅತ್ತೆ ಅನ್ನಂತೆ. ಯಾಕೆ ಹೆಣ್ಣು ಕೊಟ್ಟವಳೆ ಅಂತ ಚೈನ್ನು ಮಾಡಿಸ್ಕೊಟ್ಬಿಟ್ಟು ನಾವು ನಗದು ಬಿದ್ದಾಗ ಏನು ಬೆಳ್ಳಗೆ ನಿಂತುಬಿಟ್ಟವಳ ತಾಯಿ. ಏನು ಹೆಣ್ಣೋರವ್ವ ಹಂಗೆ ನಿಂತವಳೆ. ಹೆಣ್ಣೋರವ್ವಾರು ದೊಡ್ಡವ ಮುದುಕಿ ಒಬ್ಳು ಮದುವೆ ಬಂದ್ಬಿಟ್ಟವಳೆ. ಅವಳು ಚೌಟ್ರಿ ಎಲ್ಲ ಹುಡುಕ್ತವಳೆ. ನಮ್ಮ ಜಲ್ಜಿನ್ನೂ ಬಂದಿಲ್ವಾ. ಜಲ್ಜ ಅಲ್ಲೇ ನಿಂತವಳೆ. ಕರಗಿದ್ದವಳು ಬೆಳಗಾಗೋದ್ರೆ ಅವಮ್ಮಂಗೆ ಗೊತ್ತಾದ ಪಾಪ. ಹುಡುಕ ಹಾಕ್ಬಿಟ್ಲು ಅವಳು. ಕೊನೆಗೆ ಯಾರೋ ಬೋದಮ್ಮ ಅಲ್ಲಿ ನಿಂತಿಲ್ಲ, ಹೋಗಿ ನೋಡಿ ಅವಳೇ ನಿಮ್ಮ ಜಲ್ಜ ಅಂತ. ನಮ್ಮ ಜಲ್ಜ ನೀನಿಯವ್ವ ಅಂದ್ಲು. ದೊಡವ ನಾನೇ ಜಲ್ಜ, ಚೆನ್ನಾಗಿ ಕಾಣಿಸ್ತವನ ಅಂದ್ಲು. ಹಂಗಂತಿದ್ದಂಗೆ ಅವಮ್ಮ ಗುಳು ಅಂತ ಅಳಿಸ್ತವಳೆ. ಯಾಕೆ ಅಳಿಸ್ತೀಯಲ್ಲ ಅಂದ್ಲು. ಲಗುಂಪತ್ರಿಕೆ ಕೊಡಕ್ ಬಂದಾಗ ಚೆನ್ನಾಗೇ ಇದ್ದಲ್ಲವ, ಆಳ್ದೇವರು ಅವ್ನ ಮಗನ್ ತಿನ್ನೋದೆ ಅಂತ ರೋಗ ಕೊಟ್ಬಿಟ್ಟು ನಾವು ನಿನಗೆ ರಕ್ತ ಎಲ್ಲ ಎಳ್ಕೊಂಡು ಮಕ್ಕಳೆಲ್ಲ ಬೆಳಗಾಗೋಗದೆ ಅಂತವಳು. ಅವಳು ನೀನು ನಾಳಾಗ 12,000 ಕೊಟ್ಟು ಮೇಕಪ್ ಮಾಡಿಸಿ ತೊಲಗು ಅಂತವಳ. ಹುಚ್ಚು ಕಂಡ್ರಿ. ಅವಮ್ಮನ ಗಂಡ ರಾಮೇಗೌಡ ಅಂತ, ತೋಟ ದನ ಕುರಿ ಅಂತ ನೆಮ್ಮದಿಯಾಗಿದ್ದ. ಪಡಪಡಿ ಚಡ್ಡಿ ಬನೀನು ಅವನ ಜೀವನ. ಏನೋ ಮಂಡಿಗೆ ಹೋದ್ರೆ ಪಂಚ ಉಟ್ಕತ್ತಿದ್ದ. ಇವಮ್ಮ ಏನಂತಾಳೆ, ಮಗಳ ಮದುವೆಗೆ ಪಂಚ ಉಟ್ಕೋಬೇಡ, ಪ್ಯಾಂಟ್ ಹಾಕೋ ಅಂತ. ನಾನು ಜೀವಮಾನದಲ್ಲಿ ಪ್ಯಾಂಟ್ ಇಕ್ಕೋದಿಲ್ಲ ಕಣಮ್ಮಿ, ನನಗೆ ಬೇಡ ಅಂತ ಅವನು. ಇಕ್ಕೋಬೇಕು ನೀನು? ಇಲ್ಲ ನಾ ಪಂಚ ಉಟ್ಕೋತೀನಿ. ಇಲ್ಲ ನನ್ನ ಮಾತು ಕೇಳು, ಪ್ಯಾಂಟ್ ಹಾಕೋಬೇಕು ನೀನು. ಇದೇ ಕಳ್ತೀಯಲ್ಲ, ಯಾಕಮ್ಮ ಹೇಳ್ತೀಯಲ್ಲ, ನಾ ಪಂಚ ಉಟ್ಕೊಂಡ್ರೆ ನಿಂಗೆ ಕಷ್ಟ ಅಂತ. ನೀ ಪಂಚ ಉಟ್ಕೊ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊ, ಮದುವೆ ಬಂದವರೆಲ್ಲ ನಿಮ್ಮ ಅಪ್ಪನ ಅಂತಾರೆ ಅಂತ ಅವಳು. ಡೌಟ್ ಈಗ ಬಂದಿಟ್ಟು ಅವನು ಪಂಚ ಉಟ್ಕೊಂಡೇ ಬಂದ್ಬಿಟ್ಟ. ಏನ್ ಜಗಳ ಚೌಟ್ರಿಲಿ ನನ್ನ ಮಾನ ಕಳಿಕ್ ಬಂದಿದೀಯಪ್ಪ, ನಿನಗಿಂತ ಮದುವೆ ಮಾಡಿಸು ಬಂದ್ರು ಪೂಜಾರಪ್ಪನೇ ಚೆನ್ನಾಗವಳೆಲ್ಲ. ಈಗ ನಿಂತಿದ್ಯಲ್ಲ ನಿನ್ ಮರಳಾಗ್ಬಿಟ್ಟೆ. ಈಗ ಪ್ಯಾಂಟ ಅಂತ ನಾನು ಇಕ್ಕೋದಿಲ್ಲ ಕಡಿಮೆ, ಆ ತನ ಬರಾವಲೆ ಎಷ್ಟ ಈಗ ಹೆಂಗೆ ಹಂಗೆ. ಅವಳು ಹೌದಾ ಆಯ್ತು ಹೋಗು, ನೀನು ಹೋಗಿ ಮಗಳ ಮದುವೆ ಮಾಡ್ಕ ನೆಮ್ಮದಿಲ್ ಬಾ, ನಿಮ್ಮ ಮನೆಗೆ ಬರೋದಕ್ಕೆ ನಾ ಪ್ಯಾನಿಂಗ್ ತಕ್ಬಿಡ್ತೀನಿ ಅಂತ ಅವಳು. ಯಾರೊಬ್ಬ ಬೋದ ನೆಮ್ಮದಿ ಹಾಳು ಮಾಡ್ಕೊತೀರಪ್ಪ. ಯಾಕಣ್ಣ ನೀನು ಅಕ್ಕನೊಂದು ಆಡ್ತಿ? ಏನು ಪ್ಯಾಂಟಿಗೆ ಬಿಟ್ಟು ಏನಾಗ್ಬಿಟ್ಟದು? ಈಗ ಅವ್ನು ಪ್ಯಾಂಟಾ ಅವನು ಆಯ್ತು ಹೋಗ್ರಪ್ಪ ತರೋಗ್ರಿ ಇಕ್ಕತ್ತೀನಿ ಅಂದ. ಸದ್ಯ ಮನ್ಸು ಚೇಂಜ್ ಮಾಡ್ದ. ಒಂದು ಹುಡುಗನ್ ಕರೆದ್ರು, ಬಲ ಮಗ ಅಲ್ಲಿ ಪೇಟೆ ಬೀದಿಗೆ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರ್ ಪ್ಯಾಂಟು 28 ಸೈಜು ಬೇಗ ಎತ್ಕೊಬ ಅಂತ 200 ರೂಪಾಯಿ ಕೊಟ್ರು. 200 ರೂಪಾಯಿ ಯಾರ ಕೈ ಕೊಟ್ರು? ಹೆಣ್ಣು ಕಾಸಿಲ್ದೆ ಬರ್ಗೇಟ್ ನಿಂತಿದ್ದ ನನ್ನ ಮಗ, ಅವನ ಕೈ ಕೊಟ್ಟವ್ರು. ಅವ್ನು ಸೀದಾ MRP ಒಳಗೆ ಹೊಂಟೋಗವನೆ. 2 ಬಿಯರ್ ಹೊಡೆದ್ಬಿಟ್ಟು ಆಮೇಲೆ ಹೋಗವನ ಅಲ್ಲಿಗೆ. ಕಲ್ಲರ್ ಗ್ಯಾಪ್ನ ಅದೇ ಸೈಜ್ ಮಾಡಿದ್ಬಿಟ್ಟವನೆ. ಬ್ಲ್ಯಾಕ್ ಕಲರ್ ತಗೊಂಡವನೆ 38 ಸೈಜ್ ತಂದು ಕೊಟ್ಬಿಟ್ಟವನೆ. ಬೆಲ್ಟು ಅವನು ತಂದಿಲ್ಲ, ಹೊಡೆದಾರ ಇವನು ಕಟ್ಟಿಲ್ಲ. ಪ್ಯಾಂಟ್ ಇಕ್ಸಿ ನಿಲ್ಸ್ಬಿಟ್ಟವ್ರೆ. 2 ಕೈಲು ಪ್ಯಾಂಟ್ ಹಿಡ್ಕೊಂಡು ಬಂಗಾರ ಬಂದ್ರೆ ಪಿಕ್ಚರ್ ರಾಜ್ಕುಮಾರ್ ನಿಂತಾಗ ನಿಂತ್ಬಿಟ್ಟವನೆ. ಮದುವೆ ಬಂದವರು ಅಲೋ ಅಂತಾರೆ. ನೋಡಿ, ನಂಬಿಕೆ ನಮ್ಮ ಸರಳತೆಯಲ್ಲಿ ಸೌಂದರ್ಯ ಕಣ್ರಿ. ಅದು ಗೊತ್ತಿಲ್ಲ ಭಾಳ ಜನಕ್ಕೆ. ಏನೋ ಮಾಡ್ಕೊಂಡು ಏನೋ ಮಾಡ್ಕೋಕ್ ಹೋಗಿ ಅಧ್ವಾನ ಆಗ್ಬಿಟ್ಟವ್ರು. ತಲೆ ಕೂದಲು ಬೆಳಗಿದ್ರು ಚಂದ್ವೆ, ಆಮೇಲೆ ಕರ್ಗಾದ್ರು ಚಂದ್ವೆ. ಅದು 2 ಚಂದ್ವೆ. ಮೊದ್ಲು ಕರ್ಗಿರ್ತಾವ, ಬೆಳಗಾಯ್ತು ಸುಮ್ಮನೆ ಇರ್ಬೇಕು. ಈ ಮಧ್ಯ 3 ದಿನ ಬಣ್ಣ ಹೊಡ್ಕೊಂಡು ಬಿಟ್ಬಿಡ್ತಾರೆ. ನೋಡೋಕೆ ಆಗೋಲ್ತು. ಕರ್ಗೂ ಇಲ್ಲ ಬೆಳಗೂ ಇಲ್ಲ, ಬೆಂದೋದ್ ಗರ್ಕೆ ಹುಲ್ಲಾದಂಗೆ ಆಗೋಯ್ತಾವ. ಮುಖ ತುಂಬ ಮೇಕಪ್ ಮಾಡ್ಕೊಂಡು, ಕೆನೆರೂಜ್ ಹಾಕೊಂಡು, ಲಿಪ್ಟಿಕ್ ಹಾಕೊಂಡು, ಮಾರಂ ಕೂತಂಗೆ ಕೂತ್ಬಿಟ್ರೆ ಚಂದವಾದು. ಮುಖದ ಮೇಲೆ ಒಂಚೂರು ನಗಬೇಡ, ಬರೀ ಮೇಕಪ್ಪೇ. ಜಗತ್ತೆಲ್ಲ ಮೇಕಪ್ ಮೇಲೆ ನಿಂತದೆ. ಬೇಕಾದ್ರೆ ಮದುವೆ ಮನೆಗೆ ಹೋಗಿ ನೋಡಿ, ಹೆಣ್ಣಿಗಿಂತೂ ಹೆಣ್ಣೋರವ್ವ ಗಣ್ಣೋರವ್ವನೇ ಚೆನ್ನಾಗಿ ಕಾಣ್ತಾರೆ. 15 ಜನ ಗುತ್ತಿಗೆ ಕೊಟ್ಬಿಟ್ಟು ಮೇಕಪ್ ಮಾಡಿಸ್ಕೊಬಿಡ್ತಾರೆ. ಹೆಣ್ಣಾರು ಹೆಣ್ಣೋರವ್ವ ಯಾರು ಗೊತ್ತಾಗೋಲ್ತು.